ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇತ್ತು. ಯಾಕೆಂದರೆ ನಾನು ಗುರುವಾರ ರಾಘವೇಂದ್ರಂದು ಪೂಜೆ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ದೆ. ಅದನ್ನು ಯಾವುದೂ ಏನು ಶೂಟ್ ಮಾಡ್ಕೊಂಡಿಲ್ಲ. ಇನ್ನು ಮನೆಯೆಲ್ಲ ತೊಳೆದು ಹೊರಗಡೆ ಎಲ್ಲ ನೀರು ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮ ಇರುತ್ತಲ್ವ ಡೈಲಿ ಮಾಡೋದು, ಅದನ್ನೆಲ್ಲ ಮುಗಿಸಿ ಆಯಿತು. ಸೊ ಈಗ ಅರ್ಜೆಂಟಾಗಿ ಒಂದು ಏನಾದರೂ ತಿಂಡಿ ಮಾಡ್ಕೋಬೇಕೀಗ. ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಎಮರ್ಜೆನ್ಸು. ಯಾಕೆಂದರೆ ನಾನು ಶಾಪಿಗೆ ಹೋಗಬೇಕು. ಶಾಪಲ್ಲಿ ತುಂಬಾ ಕೆಲಸ ಇದೆ. ಇವತ್ತು ಒಂದು 2 ಬ್ಲೌಸ್ನ ಅರ್ಜೆಂಟ್ ಕೊಡಬೇಕು ನಾನು ಸ್ಟಿಚ್ ಮಾಡಿ. ನಿನ್ನೆ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ, ನಿನ್ನೆ ವ್ಲಾಗಲ್ಲಿ. ಸೊ ತುಂಬ ಜನ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ. ಈಗ ನಿನ್ನೆ ರಾತ್ರಿ ಆಲ್ರೆಡಿ ನಾನು 9 ಗಂಟೆ ಆಗಿತ್ತು. ಆವಾಗ ಬಂದುಬಿಟ್ಟು ಮನೇಲಿದ್ದರೆ ಒಬ್ಬರು ಗೊತ್ತಿರೋರೆ ಧನಲಕ್ಷ್ಮಿ ಅಂತ, ಅವರು ಸೊ ನಮ್ಮ ಒಬ್ಬರು ಮೇಡಮ್ ಆಗಿರ್ತಾರೆ. ಅಂದರೆ ಫಸ್ಟ್ ಇದ್ದರು, ಇವಾಗಿಲ್ಲ. ಮೇಡಮ್ ಅಂತಂದರೆ ನಾವು ಎಲ್ಲ ಹೆಣ್ಮಕ್ಳು ಸಂಘಕ್ಕೆ ಸೇರಿರ್ತೀವಲ್ವ, ಅದರಲ್ಲಿ ವರ್ಕ್ ಮಾಡ್ತಾಯಿದ್ರು ಅವರು. ಈಗ ಏನೋ ರಿಟೈರ್ಮೆಂಟ್ ತೊಗೊಂಡಿದ್ದಾರಂತೆ. ಏನು ಏಜ್ ಆಗಿಲ್ಲ ಹುಡುಗಿನೇ ಅವರು. ಇಲ್ಲ, ಅವರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಅವರು ಪರಿಚಯ ಇರೋದ್ರಿಂದ ಅವರು ಸ್ವಲ್ಪ ನಮ್ಮೂರ ಸೈಡ್ನವ್ರು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹಾಗಾಗಿ ಆಲ್ರೆಡಿ 8:45 9 ಗಂಟೆ ಆಗಿತ್ತು. ಅವಾಗ ಫೋನ್ ಮಾಡಿದರು, ಒಂದು ಸೀರೆ ಬೇಕಿತ್ತು, ಒಂದು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಆವಾಗ ಅಂಗಡಿ ಓಪನ್ ಮಾಡಿಬಿಟ್ಟು ಹೋಗಿ ಸೀರೆನ ಕೊಟ್ಟೆ. ಒಂದು ಸೀರೆ ಸೆಲೆಕ್ಟ್ ಮಾಡಿದ್ರು. 1950 ರೂಪಾಯಿ ಸೀರೆ. ಅದು ಚಿನೋನಲ್ಲಿ ಆ ಸೀರೆ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀನಿ ಬಿಡಿ ಅಂತ ಹೇಳಿ 1500ಗೆ ಕೊಟ್ಟೆ ನಾನು. ಸೊ ತೊಗೊಂಡ್ರು ಅವರು. ನನಗೇನು ಮಾಡ್ತಿರೋ ಗೊತ್ತಿಲ್ಲ, ನಾಳೆ 2 ಗಂಟೆ ಅಷ್ಟರಲ್ಲಿ ನನಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು. ಆಲ್ರೆಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ನನ್ನ ಹತ್ರ ಅವರು. ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತಂತೆ. ಸೊ ಹಾಗಾಗಿ ನನಗೆ ಕೇಳಿದರು ಸ್ಟಿಚ್ ಮಾಡಿಕೊಟ್ಬಿಡಿ ಅಂತ. ಸರಿಯಾಗಿದ್ದರೆ ಮಾಡಿಕೊಡ್ತೀನಿ ಅಂತ ಹೇಳಿ ತೊಗೊಂಡಿದ್ದೀನಿ. ರಾತ್ರಿ ಪಾಪ 9:30ಗೆ ಅವರು ಅಳತೆ ಬ್ಲೌಸ್ನ ಕೊಟ್ಟೋಗಿದ್ದಾರೆ. ಯಾಕೆಂದರೆ ಮನೆ ಇಲ್ಲೇ ಇರೋದ್ರಿಂದ, ಅಂಗಡಿ ಇಲ್ಲೇ ಇರೋದ್ರಿಂದ, ಸೊ ಎಮರ್ಜೆನ್ಸಿ ಇದ್ದಾಗ ಆ ರೀತಿ ಕೊಟ್ಟೋಗ್ತಾ ಇರ್ತಾರೆ. ಅವ್ರ ಹಸ್ಬೆಂಡ್ ಬಂದುಬಿಟ್ಟು ಮಾತಾಡಿಬಿಟ್ಟು ಕೊಟ್ಟು ಹೋದರು. ಸೊ ಈಗ ನಾನು ಹೋಗಿ ಅದನ್ನ ಸ್ಟಿಚ್ ಮಾಡಬೇಕು. ಚಾರ್ಜ್ ಎಲ್ಲ 600 ಹೇಳಿದೆ ಬ್ಲೌಸ್ ಸ್ಟಿಚಿಂಗಿಗೆ. ಅಯ್ಯೋ ಅಷ್ಟೊಂದು ತಗೋಬೇಡ್ರಿ, ಕಮ್ಮಿ ತೊಗೊಳ್ರಿ, ಸೀರೆ ನಿಮ್ಮ ಹತ್ರನೇ ತೊಗೊಂಡಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಇಲ್ಲಿ ಬಿಡು, ಇನ್ನೇನು ಸೀರೆ ನನ್ನ ಹತ್ರನೇ ತೊಗೊಂಡಿದ್ದಾರಲ್ವ ಅಂತ ಹೇಳಿ ನಾನು ಆಯಿತು 500 ರೂಪಾಯಿನೇ ಕೊಡಿ, ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಅಂಗಡಿಗೆ ಹೋಗ್ತೀನಿ, ನಿಮ್ಗೆ ಆ ಸೀರೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ನಾನು ಕೂಡ ಒಂದು ಸ್ಯಾರಿನ ಸ್ಟಿಚ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮುಂದಿನ ತಿಂಗಳಲ್ಲಿ ಪ್ಲ್ಯಾನಿಂಗ್ಗಳು ಇದ್ದಾವೆ. ಅದೆಲ್ಲ ಇವಾಗೇ ರಿವೀಲ್ ಮಾಡೋದು ಬೇಡ. ತುಂಬ ಶಾಪಿಂಗ್ ಮಾಡೋದಿದೆ ನನಗೆ, ತುಂಬಾ ಇದೆ ಬಿಡಿ, ಎಷ್ಟು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಶಾಪಿಂಗ್ ಮಾಡೋದಿದೆ ಮುಂದಿನ ತಿಂಗಳಲ್ಲಿ. ಸೊ ಅವಾಗೆಲ್ಲ ಯಾವ್ಯಾವುದೆಲ್ಲ ತೊಗೊಳ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಖಂಡಿತ. ಸೊ ಇನ್ನೇನು ನೋಡಿ, ಇಷ್ಟು ಹಚ್ಕೊಂಡಿದ್ದೀನಿ ಈಗ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಒಂದಿಷ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಒಂದು ಹೊಸ ರೆಸಿಪಿ ಅಂತ ಹೇಳಿದ್ನಲ್ಲ, ಈಗ ಟ್ರೈ ಮಾಡ್ತೀನಿ. ಏನಿಲ್ಲ, ಏನಾದರೂ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡೋ ಥರ ಮಾಡಬೇಕಂತ ಯಾವಾಗಲೂ ಆಸೆ ಪಡ್ತಾ ಇರ್ತೀನಿ ನಾನು ಅಷ್ಟೇ. ಸೊ ಬಾಣಲಿನ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿನ ಇಟ್ಕೊಂಡ್ಬಿಟ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ 1 ಟೈಮ್ಗೆ ಮಾಡುವಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡು ನಾನು ಒಂದೇ ಒಂದು ಚಕ್ಕೆ ಪೀಸು, 1-2 ಲವಂಗ, ಒಂದು ಪಲಾವ್ ಎಲೆ ಸಣ್ಣದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನೂ ಮತ್ತು ಹಸಿ ಈರುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಏಕೆಂದರೆ ಕರಿಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೈಸು. ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನಾನು ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಈಗ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಆ ಟೊಮೊಟೊನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಅಂತ. ಇನ್ನು ಅದೆಲ್ಲ ಬೆಂದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೆ ಕೂಡ ನಾನು ಹಾಕ್ಕೊಂಡಿರ್ತೀನಿ. ಉಪ್ಪು ಹಾಗೆ ಒಂದಿಷ್ಟೆಷ್ಟು ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಎಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಮಾಡ್ತಿರೋ ಸ್ವಲ್ಪ ಅಷ್ಟೇ, 1 ಟೈಮ್ ತಿನ್ನೋವಷ್ಟು. ತುಂಬ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಟ್ರೈ ಮಾಡಿದ್ರೆ. ನೋಡಿ, ನೀಟಾಗಿ ಬೆಂದಿದೆ. ತುಂಬ ಚೆನ್ನಾಗಿ ಬೇಯಬೇಕಿದು. ಬೆಂದಿಲ್ಲ ಅಂತಂದರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಈರುಳ್ಳಿ ಸ್ವಲ್ಪ ತುಂಬ ಚೆನ್ನಾಗಿ ಒಂದು ಸ್ವಲ್ಪ
ಕಪ್ಪಾಗುತ್ತೆ ಗೊತ್ತಾ, ಬೆಂದಾದ್ಮೇಲೆ ಆ ರೀತಿ ಆಗಬೇಕು. ಅದಾದಮೇಲೆ ನಾನು ರೈಸೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಯಾಕೆಂದರೆ ರಾತ್ರಿ ರೈಸು. ಇದನ್ನು ಇನ್ನೊಂದು ವಿಷಯ ಗೊತ್ತಾ, ನಿಮ್ಗೆ ಇನ್ನೊಂದು ಹೇಳ್ತೀನಿ. ಬಿಸಿ ರೈಸಿಗೆ ಮಾಡಿದ್ರೆ ಇಷ್ಟು ಚೆನ್ನಾಗಿರಲ್ಲ ಇದು. ನಾನು ಎಷ್ಟೋ ಸರಿ ಟ್ರೈ ಮಾಡಿದ್ದೀನಿ. ಇದು ರಾತ್ರಿ ರೈಸಿಗೆ ಮಾಡಿದ್ರೆ ಮಾತ್ರ ಅದೇನೋ ಗೊತ್ತಿಲ್ಲ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಇದರಲ್ಲಿ ಟಿಪ್ಸು. ಆ್ಯಕ್ಚುಲಿ ನಾನು ಎಷ್ಟೋ ಸರಿ ಬಿಸಿ ರೈಸ್ ಮಾಡಿದ್ದೀನಿ, ಅಷ್ಟೊಂದು ಟೇಸ್ಟ್ ಇರ್ತಿರ್ಲಿಲ್ಲ. ಸೊ ಈ ರೀತಿ ಒಂದು ರಾತ್ರಿ ರೈಸಿಂಗ್ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಈ ರೈಸು. ನೀಟಾಗಿ ಮಿಕ್ಸ್ ಹೊಡ್ಕೋಬೇಕು. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸೇ ಮಾಡಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿತ್ತು ನಿಜವಾಗೂ ರೈಸು. ನಾನಂತೂ ಈ ರೈಸ್ನ 2 ಟೈಮ್ ತಿಂದ್ಕೊಂಡಿದ್ದೀನಿ ಇವತ್ತು. ಸೊ ಯಾಕೆ ಅಂದರೆ ಇಷ್ಟು ರೈಸ್ ಒಂದೇ ಟೈಮ್ ನನಗೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಒಂದ್ಸಲ ತಿಂದು 9:30 ಟೈಮಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಉಳಿದಿದ್ರೆ ಒಂದು 11:30-12 ಗಂಟೆಗೆ ಬಂದು ನೋಡಿದ್ರೆ ಏನೂ ಆಗಿರಲಿಲ್ಲ ರೈಸು. ಅವಾಗ ಕೂಡ ಮತ್ತೆ ನಾನು ತಿಂದ್ಕೊಂಡೆ. ಸೊ ಇನ್ನೇನೆಲ್ಲ ಮಿಕ್ಸ್ ಹೊಡೆದಿದ್ದಾದ್ಮೇಲೆ ಈಗ ನಿಮಗೆ ಟೇಸ್ಟ್ ತೋರಿಸೋಣ ಅಂತೇಳಿ ಇದಕ್ಕೆ ನಾನು ಒಂದು 4-5 ಸೌತೆಕಾಯಿನ ಕಟ್ ಮಾಡಿಕೊಂಡು, ಈರುಳ್ಳಿ ಮಿಕ್ಸ್ ಇರಬೇಕು ಇದಕ್ಕೆ, ಇನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನಿಮಗೆ ಟೇಸ್ಟ್ ತೋರ್ಸೋಕ್ಕೋಸ್ಕರ ಅಷ್ಟೇ ಹಾಕ್ಕೊಂಡು ತೋರಿಸೋಣ ಒಂದ್ಸರಿ ಹೆಂಗಿರುತ್ತೆ ಏನು ಅಂತ. ನಾನು ಟೇಸ್ಟ್ ಮಾಡಬೇಕಲ್ವಾ, ಸೊ ಹಾಗಾಗಿ ಇದನ್ನು ಹಾಕ್ಕೊಂಡ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ. ನಿಜವಾಗೂ ಸುಳ್ಳು ಹೇಳ್ತಿಲ್ಲ ನಾನು, ಎಷ್ಟು ಸಖತ್ತು ಟೇಸ್ಟ್ ಇತ್ತಂತಂದರೆ ಈ ರೈಸ್ಗಳು ಹೆಂಗೆ ಗೊತ್ತಾ, ನಾವೇನಾದರೂ ಜಾಸ್ತಿ ಮಾಡೋಕ್ಕೋದ್ರೆ ಆ ರೈಸ್ ಚೆನ್ನಾಗೇ ಬರಲ್ಲ. ಅವತ್ತು ಸ್ವಲ್ಪ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಎಷ್ಟೋ ಸರಿ ಪರೀಕ್ಷೆ ಮಾಡಿದ್ದೀನಿ, ಜಾಸ್ತಿ ಮಾಡಿದಾಗ ಚೆನ್ನಾಗಿರಲ್ಲ, ಸ್ವಲ್ಪ ಮಾಡಿದಾಗ ಸಿಂಪಲ್ಲಾಗಿ ಒಂದೇ ಟೈಮ್ಗೆ ಆಗೋಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ನಾನು ಟೇಸ್ಟ್ ಮಾಡೋಣ ಅಂತ ಒಂದು ಸ್ವಲ್ಪ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಸಖತ್ತು ಟೇಸ್ಟ್ ಕೊಟ್ಬಿಡ್ತು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಟೊಮೊಟೊ ಎಲ್ಲ ಬಾಯಿ ಸಿಗುತ್ತೆ. ಒಂಥರ ಮಸಾಲೆ, ಈ ಮಸಾಲೆ ಏನು ಜಾಸ್ತಿ ಹಾಕಿಲ್ಲ ನಾನು, ಇಷ್ಟೇ ಚಿಟಿಕೆ ಹಾಕ್ಕೊಂಡಿದ್ದೀನಿ. ಎಲ್ಲ ಗರಂ ಮಸಾಲ, ಖಾರದ ಪುಡಿ, ಒಂದಿಷ್ಟು ಅರಿಶಿನ ಪುಡಿ, ಅದೆಲ್ಲ ಉಪ್ಪು ಅಷ್ಟೇ, ಇನ್ನೇನು ಹಾಕಿಲ್ಲ ನಾನು. 1-2 ಲವಂಗ ಹಾಕ್ತೆ, ಒಂದೇ ಒಂದು ಸಣ್ಣ ಪಲಾವ್ ಎಲೆ ಹಾಕ್ಕೊಂಡೆ, ಒಂದೇ ಒಂದು ಚಕ್ಕೆ ಪೀಸ್, ಅಷ್ಟು ಬಿಟ್ಟರೆ ಇನ್ನೇನು ಹಾಕಿಲ್ಲ ಇದಕ್ಕೆ ನಾನು. ಆದರೆ ಅದೆಷ್ಟು ಟೇಸ್ಟ್ ಇತ್ತು ಗೊತ್ತೇನ್ರಿ, ಸೂಪರಾಗಿತ್ತು ನಿಜವಾಗೂ. ನೀವು ಈ ರೀತಿ ರಾತ್ರಿಯನ್ನು ಉಳಿದ್ರೆ ಈ ಬೇಜಾರು ಮಾಡ್ಕೋಬೇಡಿ, ಅದನ್ನು ಮತ್ತೆ ಹೊರಗಡೆ ಕೂಡ ಬೇರೆ ಕಡೆ ಹಾಕೋದಾಗಲಿ ಬಿಸಾಕೋದಾಗಲಿ ಆ ಥರ ಎಲ್ಲ ಮಾಡಬೇಡಿ. ಸೊ ಈ ರೀತಿ ರೈಸ್ನ ಮಾಡ್ಕೊಂಡು ತಿನ್ನಿ. ಇನ್ನು ಅದೆಲ್ಲ ಮುಗಿಸಿ ನಾನು ಟಿಫನ್ ಮುಗಿಸಿ, ಇವಾಗ ನನಗೆ ಅದೇ ಟಿಫನ್ ಆಗಿತ್ತು. ಈಗ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ. ನಾನು ಹಾಗೆ ಹೇಳಿದೆ ನಿಮಗೆ, ಬ್ಲೌಸ್ ಹೊಲಿಯೋದು ತುಂಬಾ ಇದೆ, ಇಬ್ಬರಿಗೆ ಬ್ಲೌಸ್ ಕೊಡಬೇಕು ಇವತ್ತು ಅಂತ ಹೇಳಿ. ಸೊ ಇನ್ನು ಎಲ್ಲ ಮುಗಿಸಿ ಆದಮೇಲೆ ನನ್ನ ತಲೆನೂ ಇನ್ನೂ ಆರಿರಲಿಲ್ಲ, ಆರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ತೆಳ್ಳಗೆ ಆ ಕಡೆ ಈ ಕಡೆ ಹಿಂಗೆ ಕಟ್ಕೊಂಡ್ರೆ ಕೂದಲ ಆರ್ಕೊಳ್ಳುತ್ತೆ. ಸೊ ಹಾಗೇ ಮಾಡಿಕೊಂಡೆ ನಾನು ಇವಾಗ. ಇನ್ನು ಬಿಡು ಆರ್ಕೊಳ್ಳುತ್ತೆ ಅಂಥೇಳಿ ಅಂಗಡಿಗೆ ಬಂದರೆ ಒಂದು ಕಸ ಅಂತೂ ಒಂದು ರಾಶಿ ಇತ್ತು. ಏಕೆಂದರೆ ಮದುವೆ ಬ್ಲೌಸುಗಳೆಲ್ಲ ಹೊಲ್ದಿದ್ನಲ್ವ, ಆ ಕಸಗಳಂತೂ ತುಂಬ್ಕೊಂಡಿತ್ತು ಬಿಡಿ. ಬಟ್ಟೆ ಎಲ್ಲ ವೇಸ್ಟ್ ಬಟ್ಟೆ ತುಂಬಾ ಇತ್ತು. ಸೊ ಅಂಗಡಿ ಕ್ಲೀನ್ ಮಾಡಬೇಕನ್ನೋ ಪ್ಲ್ಯಾನಿಂಗ್ ಇತ್ತು ನನಗೆ. ಇವತ್ತು ಅಂಗಡಿ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ನಮ್ಮ ಬ್ಲೌಸ್ ಕೊಡೋಕ್ಕಾಗಲ್ಲ. ಅದು ಒಂದೇ ದಿನ ಮಾಡೋಕ್ಕೆ ಹೋಗಿದ್ರೆ ಸುಸ್ತಾಗುತ್ತೆ ಅಂತೇಳಿ ಫಸ್ಟ್ ಇವತ್ತು ಕಸನೇ ಹೊಡೆದ್ಬಿಡೋಣ ಎಲ್ಲ ನೀಟಾಗೆ. ಆಮೇಲೆ ನೋಡೋಣ ಒಂದಿನ ನೀಟಾಗಿ ಎಲ್ಲ ಧೂಳೆಲ್ಲ ತೆಗೆದು, ಏನೇನು ಜಾಡಿ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಡ್ತೀನಿ ನಾನು. ತೆಗೆದು ಬಾಕ್ಸನ್ನು ನೀಟಾಗಿರ್ತಾವಲ್ವ ಅದನ್ನೆಲ್ಲ ತೆಗೆದು ಬಟ್ಟೆಗೆಲ್ಲ ಒರೆಸ್ಕೊತೀನಿ. ಧೂಳೆಲ್ಲ ಇರುತ್ತೆ, ಯಾಕೆಂದರೆ ರೋಡ್ ಸೈಡ್ ಇರೋದ್ರಿಂದ ಅಂಗಡಿ ಸಿಕ್ಕಾಬಟ್ಟೆ ಗಾಡಿಗಳು ಓಡಾಡ್ತಾ ಇರ್ತಾವಲ್ವ, ಇನ್ನು ಸಿಕ್ಕಾಬಟ್ಟೆ ಧೂಳು ಬರ್ತಾ ಇರುತ್ತೆ ಒಳಗಡೆ. ಮತ್ತು ಇನ್ನೊಂದು ಏನು ಗೊತ್ತಾ, ಇನ್ನು ಆಷಾಢ ಶುರುವಾಗುತ್ತೆ ನೆಕ್ಸ್ಟ್ ತಿಂಗಳು. ಇನ್ನೂ 1 ತಿಂಗಳಂತೂ ಸಿಕ್ಕಾಬಟ್ಟೆ ಇದು ಆಷಾಢದ ಗಾಳಿ ಅಂತೇಳಿ ಹೊಡಿತಾ ಇರುತ್ತೆ. ಆ ಗಾಳಿ ಬಂದಾಗಂತೂ ಅಂಗಡಿ ತುಂಬ ಧೂಳು ತುಂಬ್ಕೊಂಡಿರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ. ಡೈಲಿ ಕಸ ಹೊಡೆದ್ರು, ಬೆಳಗ್ಗೆ ಒಂದು ಸರಿ ಹೊಡೆದು ಮತ್ತೆ ಸಂಜೆ ಹೊಡೆದ್ರು, ನೀನು ಮಧ್ಯಾಹ್ನ ಹೊಡಿ, ಬರೀ ಧೂಳೇ ಇರುತ್ತೆ. ವೈಟ್ ಸ್ಟೈಲ್ಸು ಕೆಳಗಡೆ ನಮ್ಮದು ಅಂಗಡಿದು ಸಖತ್ ಧೂಳು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಅದೆಲ್ಲ ಹೊಡ್ಕೊಂಡು ಬಂದು ಈಗ ಮಿಷನ್ ಕೂಡ ಆ ಕಡೆ ಎಳೆದು, ಸಣ್ಣ ಮಿಷನ್ ಎಳಿತೀನಿ, ದೊಡ್ಡ ಮಿಷನ್ ಎಳೆಯೋಕ್ಕಾಗಲ್ಲ. ಒಂದು ಸೈಡ್ ಮಿಷನ್ಗಳು ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಕಬೋರ್ಡ್ ಅಂದರೆ ಬಟ್ಟೆಗಳು ಇಕ್ಕೋದು ಕಬೋರ್ಡ್ನ ಮಾಡಿಸ್ಕೊಂಡಿದ್ದೀನಿ. ಈ ಕಬೋರ್ಡ್ ಮಾಡ್ಸೋಕ್ಕೆ ಆವಾಗಲೇ 1.5 ಲಕ್ಷ ಖರ್ಚಾಗಿತ್ತು. ಅಂದರೆ ಒಂದು 4 ಇಯರ್ಸ್ ಬ್ಯಾಕ್ ಇದನ್ನೆಲ್ಲ ಮಾಡಿಸ್ಕೊಂಡಿರೋದು ನಾನು. ಇವಾಗಿನ ಆತಾದರೆ ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ ಬಿಡಿ. ಸೊ ಏನೋ ಅವಾಗ ಧೈರ್ಯ ಮಾಡಿ ಮಾಡಿಸ್ಕೊಂಡಿದ್ದೆ. ಮೊದಲು ನಾನು ಅಂಗಡಿ ಶುರು ಮಾಡಿದಾಗ ಕೊಬ್ಬಣದ ರ್ಯಾಕ್ ಬರುತ್ತಲ್ವ, ಅದನ್ನು ಇಟ್ಕೊಂಡು ಒಂದು ಟೇಬಲ್ ಮಾಡಿಸ್ಕೊಂಡಿದ್ದೆ ಅಷ್ಟೇ, ನಾನು ಇನ್ನೇನು ಇರಲಿಲ್ಲ. ಇವಾಗ ಈ ರೀತಿ ಎಲ್ಲ ಕಬೋರ್ಡ್ನ ರೆಡಿ ಮಾಡಿಸ್ಕೊಂಡಿದ್ದು ತುಮಕೂರಿಗೆ ಬಂದಮೇಲೆ. ಬೆಂಗಳೂರಲ್ಲಿದ್ದಾಗ ಅದೇ ರೇಕು, ಇಲ್ಲಿಗೆ ಬಂದಾಗೂ ಸ್ವಲ್ಪ ದಿನ ರೇಕಿತ್ತು, ಅಂದರೆ ಕೊಬ್ಬಣ ರ್ಯಾಕು. ಆ ರ್ಯಾಕು 2 ಡಿಸ್ಟೆನ್ಸ್ ಇರುತ್ತೆ. ಆದರೆ ನಾನು ಹಂಗೆ ಹೇಳ್ತಾ ಇದ್ದೀನಲ್ಲ, ನೀವೇನು ಬೇರೆ ಥರ ತಿಳ್ಕೊಬೇಡಿ. ಆ ಥರ ಇರೋದನ್ನ ಮತ್ತೆ ನಾನು ಅದೆಲ್ಲ ಕೊಬ್ಬಣದೆಲ್ಲ ರ್ಯಾಕ್ ಮಾರಾಕ್ಬಿಟ್ಟು ಈ ಥರ ಮಾಡಿಕೊಂಡೆ. ಅದೇನು ಮಾರಾಕಿದ್ರೇನು ಜಾಸ್ತಿ ದುಡ್ಡು ಹೋಗಲಿಲ್ಲ, ಒಂದು 9,000 10,000 ಏನೋ ಹೋಯ್ತು ಅಷ್ಟೇ.
ಇನ್ನು ನಾವಿದೆಲ್ಲ ಕೈಯಿಂದ ಹಾಕಿ 1.5 ಲಕ್ಷ ಏನೋ ಖರ್ಚಾಗಿತ್ತು. ಆವಾಗ ಇದನ್ನೆಲ್ಲ ಮಾಡಿಸ್ಕೊಂಡಿದ್ದು. ಇವಾಗಾದರೆ 2-3 ಲಕ್ಷ ಬೇಕು ಕಬೋರ್ಡುಗಳು ಮಾಡ್ಸೋಕ್ಕೆ. ಗೊತ್ತಲ್ವ ಕಟ್ಟಿಗೆ ರೇಟುಗಳೆಲ್ಲ ಎಷ್ಟೊಂದಿದ್ದಾವೆ ರೇಟುಗಳು ಅಂತ ಹೇಳಿಬಿಟ್ಟು. ಸೊ ಇನ್ನೇನು ಮಿಷನ್ಗಳು ನನಗೆ ನೀಟಾಗಿ ಕ್ಲೀನಾಗಿ ಮಾಡ್ಕೋಬೇಕು. ಅವಾಗೇ ಹೇಳ್ದಂಗೆ ರೋಡಲ್ಲಿ ಓಡಾಡೋದ್ರಿಂದ ಗಾಡಿಗಳೆಲ್ಲ ಸಿಕ್ಕಾಬಟ್ಟೆ ಧೂಳು ಬಂದು ಕೂತ್ಕೊಳ್ಳುತ್ತೆ. ಆ ಧೂಳೆಲ್ಲ ಒರೆಸಿಲ್ಲ ಅಂತಂದರೆ ನಾವು ಹೊಸ ಬಟ್ಟೆ ಸ್ಟಿಚ್ ಮಾಡಬೇಕಾದಾಗ ಬಟ್ಟೆಗಳಿಗೆಲ್ಲ ಧೂಳಾಗುತ್ತೆ ಅಂಥೇಳಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ. ದಿನ ಅದು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ನನಗೆ ಸಮಾಧಾನನೇ ಆಗೋಲ್ಲ. ಕ್ಲೀನ್ ಮಾಡೇ ನಾನು ಬಟ್ಟೆ ಹೊಲಿಬೇಕು, ಆವಾಗಲೇ ನನಗೆ ಸಮಾಧಾನ ಆಗೋದು. ಒಂದು ಮಿಷನೇನು ಎಳೆದ್ಬಿಟ್ಟು ನೀಟಾಗಿ ಕಸ ಹೊಡ್ಕೊಂಡು ಇನ್ನೊಂದು ದೊಡ್ಡ ಮಿಷನ್ ಎಳೆಯೋಕ್ಕಾಗಲ್ಲ. ಅದ್ರಾಗ ಹಂಗೆ ಪರ್ಕೆ ಹಾಕ್ಬಿಟ್ಟು ಈ ಕಡೆ ಹೊಡ್ಕೋಬೇಕು. ಸೊ ಇನ್ನೇನಿದೆಲ್ಲ ಕಸ ಹೊಡೆದ್ಬಿಟ್ಟು ಇವಾಗ ಸ್ಟಿಚಿಂಗ್ ಮಾಡೋಕ್ಕೆ ನಾನು ರೆಡಿ ಮಾಡ್ಕೋಬೇಕು. ನಾನು ಈ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದು ಈಗ 5 ವರ್ಷ ಆಯಿತು. ಅಂದರೆ 1 ವರ್ಷ ಇದರಲ್ಲಿ ಬೆಂಗಳೂರಲ್ಲಿ ಮಾಡಿದ್ದೀನಿ. 1 ವರ್ಷದ ಮೇಲೆ 4 ತಿಂಗಳು 5 ತಿಂಗಳು ಬೆಂಗಳೂರಲ್ಲಿ ಮಾಡಿದೆ. ಅದಾದಮೇಲೆ ತುಮಕೂರಿಗೆ ಬಂದಿದ್ದು. ತುಮಕೂರಲ್ಲಿ ಬಂದು ಇವಾಗ 4 ವರ್ಷ ಆಗಿದೆ. ಸೊ ಒಂದು 5 ವರ್ಷ ಆಗಿದೆ ಶಾಪ್ ಮಾಡಿ ನಾನು. ಸೊ ಸ್ಟಾರ್ಟಿಂಗಲ್ಲೆಲ್ಲ ಸ್ಟಿಚಿಂಗು ಮತ್ತು ಬಟ್ಟೆಗಳು ಸೇಲಿತ್ತು. ಆವಾಗೆಲ್ಲ ಏನು ಅಷ್ಟೊಂದು ಬಿಸ್ನೆಸ್ಗೆಲ್ಲ ಆಗ್ತಾಯಿರಲಿಲ್ಲ. ಸೊ ಇಲ್ಲಿ ತುಮಕೂರಿಗೆ ಬಂದ ತಕ್ಷಣ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಕಮ್ಮಿನೇ, ಬಟ್ಟೆ ಸ್ಟಿಚ್ ಒಂದು ಬೀಳ್ತಿತ್ತು ಅಷ್ಟೇ. ಸೊ ಬಿಸ್ನೆಸ್ ಎಲ್ಲ ಏನು ಅಷ್ಟೊಂದು ಆಗ್ತಿರ್ಲಿಲ್ಲ. ಇನ್ನು ಇವಾಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಬಂದಿದ್ದರಿಂದ ನಾನೊಂದು ಇಲ್ಲಿ ತುಮಕೂರಿಗೆ ಬಂದಾದಮೇಲೆ 2 ವರ್ಷ ಆದಮೇಲೆ ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು. ಇನ್ಸ್ಟಾಗ್ರಾಮ್ ಪೇಜ್ನ ಒಂದು ಪವನ್ ಸುನಿ ಕಲೆಕ್ಷನ್ ಅಂತ ಇಟ್ಕೊಂಡು ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡಿಕೊಂಡೆ. ಸೊ ಅದರಲ್ಲಿ ಆಲ್ರೆಡಿ 5,000 ಜನ ಫಾಲೋವರ್ಸ್ ಕೂಡ ಇದ್ದರು. ಅದೇನಾಯ್ತೋ ಗೊತ್ತಿಲ್ಲ, ಇದಕ್ಕಿದಂಗೆ ಐ ಡಿ ಕಾಣಿಸ್ದಂಗೆ ಆಗ್ಬಿಟ್ಟು ಹ್ಯಾಕ್ ಆಗಿಬಿಡ್ತು. ಇನ್ನು ಆವಾಗ ಏನಪ್ಪ ಹಿಂಗಾಗೋಯ್ತು, ಸೇಮ್ ಹೆಸರು ಇಡೋದೇನು ಬೇಡ ಅಂಥೇಳಿ ಮತ್ತೆ ನಾನು ಎಲ್ಲೋ ಒಂದು ಕಡೆ ಕೇಳಿಬಿಟ್ಟು ವೈಭವಿ ಟ್ರೆಂಡ್ಸ್ ಅಂತ ಇಡ್ರಿ ಅಂತ ಹೇಳಿ ಒಬ್ಬರು ಹೇಳಿದರು ನನಗೆ. ಆವಾಗ ನಾನು ವೈಭವಿ ಟ್ರೆಂಡ್ಸ್ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದು. ಮೊದಲಿಟ್ಟಿದ್ದೆಲ್ಲ ನಾವು ಪವನ್ ಸುನಿ ಕಲೆಕ್ಷನ್ ಅಂತಲೇ ಇದನ್ನ ಇಟ್ಟಿದ್ದು. ಸೊ ಈ ರೀತಿ ಹೆಸರುಗಳನ್ನ ಚೇಂಜ್ ಮಾಡ್ತು, ನಂದು ಚೇಂಜ್ ಆಯಿತು. ಹೆಸರು ಚೇಂಜ್ ಆದಮೇಲೆ ಸ್ವಲ್ಪ ಫಾಲೋವರ್ಸ್ಗೂ ಕನ್ಫ್ಯೂಷನ್ ಆಗಿಬಿಟ್ಟು ಇದೇನು ವೈಭವಿ ಟ್ರೆಂಡ್ಸಾ ಇಲ್ಲಾಂದರೆ ಪವನ್ ಸುನಿ ಕಲೆಕ್ಷನ್ ಅಂತೇಳಿ ತುಂಬ ಜನ ಕನ್ಫ್ಯೂಷನ್ ಮಾಡಿಕೊಂಡ್ರು ಬಿಡಿ. ಈ ರೀತಿ ಆಗೋಯ್ತು ನಂದು ಇನ್ಸ್ಟಾಗ್ರಾಮಿನ ಕತೆ. ಎಲ್ಲರೂ ಇನ್ಸ್ಟಾಗ್ರಾಮಿಗೆ ಬಂದು ವಿಡಿಯೋ ಮಾಡಿರೋರಿಗೆಲ್ಲ ತುಂಬ ಚೆನ್ನಾಗೆ ವ್ಯೂಸ್ ಎಲ್ಲ ಬಂದು ತುಂಬ ಚೆನ್ನಾಗೆ ಸೇಲ್ ಕೂಡ ಆಯಿತು. ಸೊ ನನಗೇನು ಗೊತ್ತಾ, ಇಲ್ಲಿ ತುಮಕೂರಾಗಿರೋ ಯಲ್ಲಾಪುರದಲ್ಲಿರೋರು ಮಾತ್ರ ಬಂದು ತೊಗೊಳ್ತಿದ್ರು. ಯಾಕೆಂದರೆ ಸ್ಟೇಟಸ್ಗೆ ಆಗ್ತಾಯಿದ್ದೆ. ಆ ಸ್ಟೇಟಸಲ್ಲಿ ನೋಡಿಕೊಂಡು ಬಂದು ಪರ್ಚೇಸ್ ಮಾಡೋರು. ಆನ್ಲೈನಲ್ಲಿ ಅಷ್ಟಕ್ಕಷ್ಟೇ ಸ್ವಲ್ಪ ದಿನ ಮಧ್ಯದಲ್ಲಿ ಬಂತು ಆರ್ಡ್ರು. ಯಾರು ನೋಡಿದ್ರು ಹೆಣ್ಮಕ್ಳು 10,000 ದುಡ್ಡಿದ್ರೆ ಸಾಕು, ಹೋಗೋದು ಐಟಮ್ ತರೋದು, ಸೀರೆಗಳಾಗಿರ್ಬೋದು ಡ್ರೆಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನ ಓಪನ್ ಮಾಡೋದು, ಸೇಲ್ ಮಾಡೋಕ್ಕೆ ಶುರು ಮಾಡೋದು. ಈ ರೀತಿ ಎಲ್ಲ ಮಾಡಿದ್ರಲ್ವ, ಜಾಸ್ತಿ ದಿನ ಸೇಲರ್ಸ್ ಆಗಿರೋದ್ರಿಂದ ಬಿಸ್ನೆಸ್ಗಳೆಲ್ಲ ಸ್ವಲ್ಪ ಡಲ್ ಆದವು. ನಂದು ಒಂದಿನಕ್ಕೆ 10,000 12,000 ಬಿಸ್ನೆಸ್ ಆಗ್ತಿದ್ದು ಇವಾಗ 5,000 6,000ಕ್ಕೆ ಬಂದು ಕೂತಿದೆ. ಇನ್ನೂ ಡೌನ್ ಆಗ್ತಿದೆ, ನನಗೆ 2,000 3,000 ಕೂಡ ಬಂದು ಕೂತಿದೆ. ಇವಾಗ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ ನನಗೆ ಅಂಗಡಿ ವರ್ಕೌಟ್ ಆಗ್ತಿದೆ. ಬರೀ ಬಟ್ಟೆ ಮಾರ್ಕೊಂಡಿರಬೇಕು ಅಂತಂದಿದ್ರೆ ಖಂಡಿತ ಆಗ್ತಿರ್ಲಿಲ್ಲ, ಕಷ್ಟನೇ ಆಗ್ತಿತ್ತು ನನಗೆ. ಏನಂದರೆ ಬ್ಲೌಸ್ ಸ್ಟಿಚಿಂಗ್ ಚೆನ್ನಾಗಿ ಮಾಡೋದ್ರಿಂದ ಸೊ ತುಂಬ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಅದರಿಂದ ಕಸ್ಟಮರ್ಗಳು ಬರ್ತಿದ್ದಾರೆ. ಈ ಸೀರೆನ ನೋಡಿ ಅವರು ತಗೊಂಡಿದ್ದು ರಾತ್ರಿ, ಆ ಪೇಟಿಕೋಟ ಸೀರೆ ಎಲ್ಲ ಅವರೇ ತೊಗೊಂಡ್ರು. ಸೊ ಇವಾಗ ಅದನ್ನೊಂದು ಹೊಲಿಬೇಕು. ಇವಾಗ ಇಟ್ಕೊಂಡಿದ್ನಲ್ಲ ಇದೊಂದು ಇವೆರಡು ಇವತ್ತು ಕೊಟ್ಟರೆ ನಾನು ಹೇಳಿರೋರಿಗೆ ಕರೆಕ್ಟಾಗಿ ಸರಿ ಹೋಗ್ಬಿಡುತ್ತೆ. ಸೊ ಒಂದು ಬ್ಲೌಸ್ಗೆ 500 ತೊಗೊಂಡಿದ್ದೀನಿ ಇದರಲ್ಲಿ ನಾನು. ಇನ್ನೊಂದು ಬ್ಲೌಸ್ಗೆ ಸ್ವಲ್ಪ ಡಿಸೈನ್ ಹೇಳಿದರು 600 ತೊಗೊಂಡಿದ್ದೀನಿ. ಈ ರೀತಿ ಇವೆರಡು ಬ್ಲೌಸ್ ಉಳ್ಕೊಂಡ್ರೆ ನಂದು ಅಲ್ಲೇ ವರ್ಕೌಟ್ ಆಗಿಬಿಡುತ್ತೆ. ಇನ್ನೇನು ಪಾಲುಗಳು ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಕಾಜಗುಂಡಿ ಮಾಡ್ತಾರೆ ಒಬ್ಬರು ನನಗೆ, ಅವ್ರು ಬಂದು ತೊಗೊಂಡೋಗ್ತಾರೆ ಇವಾಗ. ಇನ್ನು ಅವ್ರು ಮಾಡ್ಕೊಂಡು ಬಂದು ಕೊಡೋಷ್ಟರಲ್ಲಿ 2 ಗಂಟೆ ಹೇಳಿದ್ದೀನಿ ತಂದುಕೊಡಿ ಅಂತ. ಅಷ್ಟರಲ್ಲೇ ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕು. ಈಗ ಲೈನಿಂಗ್ ತರಕ್ಕೆ ಹೋಗ್ತಾಯಿದ್ದೀನಿ. ಲೈನಿಂಗು ನಾನು ಹಾಕ್ಕೊಂಡಿದ್ದೀನಿ ಅಂಗಡೀಲಿ. ಅಲ್ಲಿ ಕಲರ್ಗಳು ಒಂದೊಂದು ಸರಿ ಸಿಗೋಲ್ಲ. ಲೈನಿಂಗ್ ನೀನು 100 ಕಲರಲ್ಲ 200 ಕಲರ್ ತಂದಿಕ್ಕಿರು ಒಂದೊಂದು ಸರಿ ನಮಗೆ ಕಲರ್ಗಳು ಸಿಗೋಲ್ಲ. ಸೊ ಈಗ ಇಲ್ಲೊಬ್ರು ಅಂಗಡಿ ಇದೆ ನೋಡಿ, ಲೈನಿಂಗ್ ಕೊಡ್ತಾ ಇದ್ದಾರೆ ಇವಾಗ. ಅಲ್ಲಿ ನಾನು ಲೈನಿಂಗ್ ತೊಗೊಂಡು ಬರ್ತೀನಿ. ಇನ್ನೇನು ನಮ್ಮ ಅಂಗಡಿಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ. ನನ್ನ ಹೆಸರು ಅವ್ರ ಹೆಸರು ಒಂದೇ, ಸುನೀತಾ ಅಂತ. ನನ್ನ ಹೆಸರು ಸುನೀತಾನೆ, ಅವ್ರ ಹೆಸರು ಸುನೀತಾನೆ. ನಮ್ಮ ಅಂಗಡಿ ನಮ್ಮ ರೋಡಲ್ಲಿ 2 ಈ ಥರ ಹೆಸರುಗಳು ಒಂದೇ, ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಭಾಳ ಜನಕ್ಕೆ. ಇನ್ನೇನು ಈಗ ಲೈನಿಂಗ್ ತೊಗೊಬಂದು ಕಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನನಗೆ ಬಾಂಟಿದ್ದಾರೆ, ಅವ್ರು ಬಂದಿದ್ದರು, ಎಲೆಡ್ಕೆ ಕೊಟ್ಟಿದ್ದರು. ನನಗೆ ಎಲೆಡ್ಕೆ ಅಂದರೆ ಸ್ವಲ್ಪ ಇಷ್ಟನೇ, ಹಾಕ್ಕೊತಾ ಇರ್ತೀನಿ. ಯಾರನ್ನ ಕೊಟ್ಟರೆ ಮನೇಲಿ ಎಲೆಡ್ಕೆ ಇದ್ದರೆ ಅದೆಲ್ಲ ಹಾಕ್ಕೊತಾ ಇರ್ತೀನಿ. ಹಾಕ್ಕೊಂಡು ಬೇಜಾರಕ್ಕೆ ಇನ್ನು ಬ್ಲೌಸ್ ಕಟ್ ಮಾಡ್ತಾಯಿದ್ದೆ.
ಇನ್ನು ಬ್ಲೌಸ್ ಹಂಗೆ ಕಟ್ ಮಾಡಿಕೊಂಡ್ರೆ ಕೂತ್ಕೊಂಡು ಹೊಲಿಯೋದೇನು ಜಾಸ್ತಿ ಹೊತ್ತು ಇಡ್ಸಲ್ಲ, 1 ಅವರ್ಗೆಲ್ಲ ಮುಗಿಸ್ಬಿಡ್ತೀನಿ ನಾನು. ಯಾವಾಗಲೂ ಹೇಳ್ತಲೇ ಇರ್ತೀನಿ ನಿಮ್ಮ ಹತ್ರ 1 ಅವರ್ಗೆ ಒಂದು ಬ್ಲೌಸ್ ಹೊಲ್ದಾಕ್ತೀನಿ ಅಂತ. ಸೊ ನೋಡಿ, ಇನ್ನೇನು ಅದೆಲ್ಲ ಕಟಿಂಗ್ ಮಾಡಿಕೊಂಡು ಹೊಲಿಯೋದು ತೋರಿಸಿಲ್ಲ ಅಷ್ಟೇ, ಆಲ್ರೆಡಿ ರೆಡಿ ಆಯಿತು. ಈ ಬ್ಲೌಸು ರೆಡಿ ಮಾಡಿದೆ 1-2 ಗಂಟೆ ಅಷ್ಟರಲ್ಲಿ. ಅಕ್ಕನೂ ಬಂದು ಎಲ್ಲ ಕಾಜಗುಂಡಿ ಇಲ್ಲೇ ಬಂದು ಮಾಡಿಕೊಟ್ಟೋದ್ರು. ಅವರೆಲ್ಲ ವೀಡಿಯೋಕ್ಕೆ ಬರಲ್ಲ, ಅದಕ್ಕೆ ವೀಡಿಯೋ ಶೂಟ್ ಮಾಡ್ಕೊಳ್ಳಲ್ಲ ನಾನು. ಸೊ ಈ ಸೀರೆಗೆ ಈ ಬ್ಲೌಸ್ ಬಂದಿತ್ತು, ಅದು ಪಾಲು ಜಿಗ್ಜಾಗ್ ಲೈನಿಂಗ್ ಎಲ್ಲ ರೆಡಿಯಾಗಿಬಿಟ್ಟಿದೆ. ಸೊ ಏನು ಗೊತ್ತಾ, ಬಟ್ಟೆ ಹೊಲಿಯೋದು ಕಲ್ತ್ಕೊಂಡ್ರೆ ಆರಾಮಾಗಿ ಒಂದು ತಿಂಗಳಿಗೆ 25,000 - 30,000 ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಬರೀ 2 ಬ್ಲೌಸು, ಸಂಸಾರ, ಮನೆ ಕೆಲಸ ಎಲ್ಲ ನೋಡಿಕೊಂಡು, ಮಕ್ಕಳು ಮರಿನೆಲ್ಲ ನೋಡಿಕೊಂಡು ಸೊ ಈ ರೀತಿ ಮಾಡ್ಬೋದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೊನ್ನೆ ನಿಮಗೆ ಮಕ್ಕಳಿಲ್ವ, ಮಕ್ಕಳೆಂದು ತೋರಿಸಲ್ಲ ಅಂತ ಕೇಳಿದ್ದೀರಾ. ಅವ್ರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಸೊ ದಯವಿಟ್ಟು ಕ್ಷಮಿಸಿ, ನನಗಿನ್ನೂ ಮಗು ಆಗಿಲ್ಲ, ಅದಕ್ಕೆ ಮಕ್ಕಳನ್ನ ತೋರ್ಸೋಕ್ಕಾಗಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಸರಿ ಮೆನ್ಷನ್ ಮಾಡ್ತೀನಿ ಯಾವಾಗಾದ್ರೂ. ಸೊ ನೋಡಿ, ಇದು ಬೋಟ್ ನೆಕ್ಕು ಈ ರೀತಿ ಇಟ್ಟಿದ್ದೆ. ಇವರು ಬೋಟ್ ನೆಕ್ ಕೇಳಿದರು, ಬೋಟ್ ನೆಕ್ ಮಾಡಿದ್ದೆ. ಸೊ ಬಿನ್ಗೆ ಟೈಪ್ ಕೂಡ ಬರುತ್ತೆ, ಹಿಂದೆ ಹಾಕ್ಕೊಂಡಾಗ ಪೈಪಿಂಗ್ ಮಾಡಿ ತುಂಬ ಚೆನ್ನಾಗಿ ಸ್ಟಿಚ್ ಆಯಿತು. ಸೊ 2 ಬ್ಲೌಸ್ ಸ್ಟಿಚ್ ಮಾಡಿ ಆದಮೇಲೆ ಈಗ ಕಸ್ಟಮರ್ ಬಂದು ತೊಗೊಂಡೋಗ್ತಾರೆ. ಮೆರೂನ್ ಕಲರು ಇಬ್ಬರೂ, ಅವರು 2 ಗಂಟೆಗೆ ಬರ್ತೀನಿ ಅಂದಿದ್ರು. ಈಗ ಆಲ್ರೆಡಿ 2 ಗಂಟೆ ಆಗಿದೆ, ಬರ್ತೀವಂತ ಹೇಳಿದ್ದಾರೆ. ಸೊ ಬಂದು ತೊಗೊಂಡೋಗ್ತಾರಷ್ಟೇ. ಇನ್ನು ಅದೆಲ್ಲ ಮುಗಿಸಿ ಇನ್ನು ಸ್ವಲ್ಪ ಸಂಜೆವರೆಗೆ ಅಂಗಡಿಯಲ್ಲಿದ್ದು ಕಸ್ಟಮರ್ ಎಲ್ಲ ಬರೋನ್ನೆಲ್ಲ ಇದು ಮಾಡಿ ಮನೆಗೆ ಬಂದೆ. ನೈಟು ಆಲ್ರೆಡಿ 8 ಗಂಟೆ ಆಗಿತ್ತೇನೋ, 7:30-8 ಗಂಟೆ. ಹೊಟ್ಟೆ ಹಸ್ತಿತ್ತು. ಬೆಳಗ್ಗೆ ಅದು ರೈಸ್ ಮಾಡ್ಕೊಂಡಿರೋದನ್ನೇ 2 ಟೈಮ್ ಸ್ವಲ್ಪ ತಿನ್ಕೊಂಡಿದ್ದೆ. ನಾನು ಆಗಲೇ ಹೇಳಿದೆ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಇನ್ನೇನು ಅಡುಗೆ ಮಾಡಲಿಲ್ಲ ನಾನು. ರಾತ್ರಿಗೆ ಒಂದು 7 ಗಂಟೆಗೆ ಇನ್ನೂ ಅಂಗಡಿ ಓಪನ್ ಇತ್ತು ಅನಿಸುತ್ತೆ. ಆ ಕ್ಯಾಮ್ರಾದಲ್ಲಿ ಓಡ್ಕೊಂಡು ಈಗ ನಾನು ರೆಡಿ ಆಗಿಬಿಟ್ಟು, ಒಂಚೂರು ರೆಡಿ ಯಾಕಾಗಿದ್ದೀನಿ ಅಂತಂದರೆ, ಊಟ ಮಾಡಿ ನಾನು ಸ್ವಲ್ಪ ವಿಡಿಯೋ ಶೂಟ್ ಮಾಡೋದಿದೆ. ಅಂದರೆ ನಾನು ಮೀಶೋ, ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರದಲ್ಲೆಲ್ಲ ಐಟಮ್ಗಳನ್ನ ತರಿಸ್ತಾ ಇರ್ತೀನಿ. ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಐಟಮ್ಗಳನ್ನ ತರಿಸ್ಕೊಂಡು ಅದನ್ನು ರಿವ್ಯೂ ಕೊಡ್ತೀನಿ ನಾನು. ಸೊ ನಂದು 2 ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ರಿವ್ಯೂ ಕೊಡ್ತೀನಿ. ಒಂದು ಇನ್ಸ್ಟಾಗ್ರಾಮ್ ಹೆಸರು ಬಂದುಬಿಟ್ಟು ವೈಭವಿ ಟ್ರೆಂಡ್ಸ್ ಅಂತ, ಇನ್ನೊಂದು ಸುನೀತಾ ಪವನ್ ಅಂತ. ಇವೆರಡರಲ್ಲೂ ರಿವ್ಯೂ ಕೊಡ್ತೀನಿ. ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗೂ ಕೂಡ ಹಾಕ್ಕೊತೀನಿ ನಾನು. ಸೊ ಹಾಗಾಗಿ ಯೂಟ್ಯೂಬ್ ಶಾರ್ಟ್ಸ್ ಬಂದುಬಿಟ್ಟು ಸುನೀತಾ ಪವನ್ ಒಂದು, ಮತ್ತು ಇನ್ನೊಂದು ಪವನ್ ಸುನಿ ಕಲೆಕ್ಷನ್ ಲೈಫ್ ಸ್ಟೈಲ್ ಒಂದು, ಇವೆರಡು ಇದ್ದಾವೆ. ಅವೆಲ್ಲದಕ್ಕೂ ಕೊಡ್ತೀನಿ. ಈಗ ನಾನು ಚಟ್ನಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ. ಅಂದರೆ ಈ ಥರ ಚಟ್ನಿ ಪುಡಿ ಇದ್ದರೆ ನನಗೆ ತುಪ್ಪ ಅದ್ರ ಮೇಲೆ ಮತ್ತು ಮೊಸರು ಹಾಕೊಂಡು ತಿಂದರೆ ನನಗೆ ತುಂಬ ಇಷ್ಟ. ಸೊ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಇನ್ನು ಚಟ್ನಿ ಪುಡಿದು ಒಂದಕ್ಕೆಲ್ಲ ಯೂಸ್ ಆಗೋದು, ಚಪಾತಿಗೆ ತಿನ್ಬೋದು, ಪೂರಿಗೆ ತಿನ್ಬೋದು. ಎಲ್ಲರೂ ನಾವು ಹೊರಗಡೆ ಟ್ರಿಪ್ ಹೋಗ್ತೀವಂತ ಇಟ್ಕೊಳ್ಳಿ, ಆ ಟ್ರಿಪ್ಪಿಗೆ ಆರಾಮಾಗಿ ತೊಗೊಂಡೋಗ್ಬೋದು. ಇದನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ. ಚಪಾತಿನೂ ಅಳಿಸಲ್ಲ, ಪೂರಿನೂ ಅಳಿಸಲ್ಲ, 2 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಮತ್ತು ಚಟ್ನಿ ಪುಡಿ ಒಂದು ಬಾಕ್ಸಲ್ಲಿ ಹಾಕೊಂಡು ಹೋದರೆ ಬೇರೆ ಕಡೆ ಆರಾಮಾಗಿ ತಿನ್ಕೋಬೋದು. ಇನ್ನೇನಿಲ್ಲ, ಇದಕ್ಕೆ ಕಡಲೆ ಬೀಜ ನೀಟಾಗಿ ಕೆಂಪಗಾಗೋ ಥರ, ಚಿಪ್ಪೆ ಬಿಡೋ ಥರ ನೀಟಾಗೆ ಹುರ್ಕೋಬೇಕು. ಜಾಸ್ತಿ ಉರಿ ಇಟ್ಟು ಸೀಸೋದು ಅದೆಲ್ಲ ಮಾಡಬಾರ್ದು. ಕರೆಕ್ಟಾಗಿ ಕ್ವಾಂಟಿಟಿ ಹೇಗಿರುತ್ತೋ ಆಗ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರಾಗಿರ್ಬೋದು, ನೀನು ಏನೇ ಮಾಡಿದ್ರು ಅಷ್ಟೇ ಒಂದು ಅದುವಾಗಿ ಮಾಡಬೇಕು ಅಡುಗೆನ. ನನಗೆ ಅಡುಗೆ ಮಾಡೋದಂದರೆ ಇಷ್ಟನೇ, ಒಂದೊಂದ್ಸರಿ ಕಷ್ಟನೂ ಆಗುತ್ತೆ. ಟೇಸ್ಟ್ ಇದ್ದರೆ ಮಾತ್ರ ಊಟ ಮಾಡೋದು ನಾನು. ಟೇಸ್ಟ್ ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಮುಟ್ಟೋದಿಲ್ಲ ನಾನು. ಆ ಥರ ನನಗೆ ಟೇಸ್ಟ್ ಇರಬೇಕು ಊಟ. ಸೊ ಇನ್ನೇನು ಬಾಣಲಿ ಕಪ್ಪಗಿದೆ ಅಂತ ಅಂದ್ಕೋಬೇಡಿ, ಅದು ನಾನು ಒಂಥರ ಗೋಲ್ಡ್ ಕಲರ್ ಬಾಣಲಿ ತೊಗೊಂಡಿದ್ದೆ. ಸೊ ಅದು ಹುರಿದು ಆ ರೀತಿ ಕಲರ್ ಬಂದುಬಿಟ್ಟಿದೆ. ಇವೆರಡು ಚೇಂಜ್ ಮಾಡಬೇಕು. 2 ಬಾಣಲಿ ಇದ್ದಾವೆ, ನಾನು ಅವೆರಡು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ತೊಗೋಬೇಕು. ಇದು 1000 ಚಿಲ್ಲರೆ ಕೊಟ್ಟರೆ 3 ಕೊಟ್ಟಿದ್ದರು, 3 ಬಾಣಲಿಗಳು ಕೊಟ್ಟಿದ್ದರು. ಒಂದು ದೋಸೆ ಹಂಚಿನ ಥರ, ಇನ್ನೊಂದು ಯಾವಾಗಾದ್ರು ಮಾಡ್ತಿರ್ತೀನಲ್ಲ ನಾನು ದೊಡ್ಡದಾಗೆ, ಅದು ಬೆಳಗ್ಗೆ ಮಾಡ್ಕೊಂಡನಲ್ಲ ಅದು. ಸೊ ರೈಸ್ ಮಾಡಿದ್ದೆ ಗೊತ್ತಾ, ನೀವು ನೋಡಿರ್ತೀರ, ಹಿಂದೆ ನೋಡಿದರೆ ಅದು ಗೊತ್ತಾಗುತ್ತೆ. ಇನ್ನು ಇವಾಗ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಕೊಬ್ಬರಿನೆಲ್ಲ ತುರ್ಕೊಂಡು ಅರ್ಧ ಇನ್ನು ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಅನ್ನಕ್ಕೆ ಉಪ್ಪು ಹಾಕ್ತಾರೆ, ನಾನು ಮಾಡಲ್ಲ. ಸೊ ಒಂದು ಸಣ್ಣ ಗ್ಲಾಸಲ್ಲಿ ಅನ್ನಕ್ಕೆ ಇಟ್ಕೊಂಡೆ ಸಾಕು. ಇದು ಆರಾಮಾಗಿ ಇಬ್ಬರು ತಿನ್ಕೊಳ್ತೀನಿ ಸಣ್ಣ ಕುಕ್ಕರಲ್ಲಿ, ನಮ್ಗೆ ಇಷ್ಟ ಆದರೆ ಸಾಕು. ಇನ್ನೇನು ಈಗ ಅನ್ನಕ್ಕೆ ಹೋಗೋಷ್ಟರಲ್ಲಿ 1-2 ಪಾತ್ರೆ ಇದ್ದಾವೆ, ಅವನ್ನೆಲ್ಲ ತೊಳೆದಾಕೋಬಿಟ್ರೆ ನನ್ನ ಕೆಲಸ ಮುಗೀತು. ಸೊ ಪಾತ್ರೆಗಳಿದ್ದರೆ ನನಗೊಂದು ಟೆನ್ಷನ್ನು. ಆ ಪಾತ್ರೆ ಕೆಲಸ ಒಂದಿಲ್ಲ ಅಂತಂದರೆ ಆರಾಮಾಗಿ ಇದ್ಬಿಡ್ತೀನಿ ನಾನು. ಈಗ ಕೊಬ್ಬರಿ ತುರ್ಕೊತಿದ್ದೀನಿ ಸ್ವಲ್ಪ. ಇದಕ್ಕೆ ಒಣಮೆಣ್ಸಿನ್ಕಾಯಿ, ಕಡಲೆ ಬೀಜ, ಕೊಬ್ಬರಿ ತುರಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ಕಡಲೆನೂ ಹಾಕ್ಕೋಬೋದು, ಕಡಲೆ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಇಷ್ಟೇ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸೊ ನಿಜವಾಗೂ ಈ ಥರ ಮುಚ್ಚಳ ಓಪನ್ ಮಾಡ್ತಾಯಿದ್ರೆ ಗಮ್ ಅಂತ ಇರುತ್ತೆ. ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು ಇದಕ್ಕೆ, ಆವಾಗೇ ಸಿಕ್ಕಾಬಟ್ಟೆ ಟೇಸ್ಟ್ ಕೊಡುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಇದು. ಇದಕ್ಕೆ ತುಪ್ಪ ಹಾಕ್ಕೊಂಡು ನಾನು ಮೊಸರು ಹಾಕ್ಕೊಂಡು ತಿಂತಾ ಇರ್ತೀನಿ. ಮತ್ತು ಸ್ವಲ್ಪ ಅನ್ನದ ಮೇಲೆ, ಬಿಸಿ ಅನ್ನದ ಮೇಲೆ ಪುಡಿನ ಉದುರಿಸ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ.
ಇನ್ನು ಅದೆಲ್ಲ ಮುಗೀತು. ಮಾಡಿಟ್ಟು ಒಂದೆರಡು ಪಾತ್ರೆ ಇದ್ದಾವೆ, ಅವನ್ನೆಲ್ಲ ತೊಳೆದಾಕ್ಬಿಟ್ಟು ಇನ್ನೇನು ಅನ್ನ ಆಲ್ರೆಡಿ ಕೂಗಿದೆ. ಈಗ ಹಾಕ್ಕೊಂಡು ತಿಂದು ಮಲ್ಕೊಳ್ಳೋದಲ್ಲ, ಸ್ವಲ್ಪ ವಿಡಿಯೋ ಶೂಟ್ ಮಾಡೋದಿದೆ, ಅದೆಲ್ಲ ಶೂಟ್ ಮಾಡ್ಕೊಬಿಡ್ತೀನಿ. ಶೂಟ್ ಮಾಡಿಕೊಂಡ್ರೆ ನಾಳೆಯಿಂದ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕೆ ಸರಿ ಹೋಗುತ್ತೆ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.